ಅಡುಗೆ ಕೂಡ ಮಾಡ್ತಾ ಇದ್ದಾರೆ ಇವ್ರಿಗೆಲ್ಲ. ಹಾಗೆ ಇಲ್ಲೇ ಒಂದು ಮಿನಿಮಮ್ ಶೌಚಾಲಯದ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದಾರೆ. ಮಾತನಾಡಿಸೋ ಪ್ರಯತ್ನ. ನಿಮ್ಮ ಹೆಸರು? ಲಕ್ಷ್ಮಿ. ಯಾವ ಊರು? ನಮ್ದು ಹಾವೇರಿ. ಹಾವೇರಿ. ಎಷ್ಟು ದಿನ ಆಯ್ತು ಇಲ್ಲಿ ಬಂದು? 3 ದಿನ ಆಯ್ತು ರೀ ಬಂದು. ಚಳಿ ಇಲ್ವಾ ಬೆಂಗಳೂರು? ಇದೆ ರೀ. ಮತ್ತೆ ನಮ್ದು ಹೋರಾಟ ಇದಾಗಮಟ ನಾವು ಕೂತ್ಕೊಂಡಿದ್ವಿ. ಮಕ್ಕಳಿದ್ದಾರೆ ನಿಮಗೆ? ಹಾಂ ಇದಾರೆ. ಎಲ್ಲಿದ್ದಾರೆ? ನಮ್ಮ ಊರಲ್ಲೇ ಇದಾರೆ. ಊರಲ್ಲಿ ಬಿಟ್ಟು ಬಂದಿದ್ದಾರೆ. ಯಾರು ನೋಡ್ಕೊಳ್ತಾರೆ? ಅಜ್ಜಿ ಇದಾರೆ. ಹ್ಞೂ. ಕಷ್ಟ ಆಗ್ತಿಲ್ವಾ? ಆಕೈತ್ರಿ. ಮತ್ತೆ ಏನು ಮಾಡೋಕೆ, ಶಾಲೆ ಕಲೆ ಮಕ್ಕಳು ಬಿಟ್ಟು ಬಂದವ್ರಿ. ಮತ್ತೆ ಇದು ನಮ್ದು ಇದು ಹೋರಾಟ ಚಿರಾಗಲಿ ಅಂತ ಕೂತ್ಕೊಂಡವ್ರಿ ನಾವು. ಮಕ್ಕಳೇನು ಕೇಳ್ತಿಲ್ವಾ ಬಂದ್ಬಿಡು ಅಮ್ಮ ಅಂತ? ಕೇಳ್ತಾರ್ರಿ. ಶಾಲೆಗೆ ಹೋಗೋರದಾರ, 10th ಅದಾವ್ರಿ ಮಕ್ಕಳು. ಏನು ಮಾಡ್ಬೇಕ್ರಿ ಮತ್ತೆ ಕೇಳ್ತಾರ. ಇದನ್ನೊಂದು ಇದಾಗಲಿ ಅಂತ ಗಟ್ಟಿಯಾಗಿ ಕೂತ್ಕೊಂಡವ್ರಿ ನಾವು. ರಾಜ್ಯದ ಮೂಲೆ ಮೂಲೆಯಿಂದ ಬಂದಿರುವ ಆಶಾ ಕಾರ್ಯಕರ್ತೆಯರ ಗಟ್ಟಿ ಧ್ವನಿಯಾಗಿ, ಇನ್ಫ್ಯಾಕ್ಟ್ ಆ ಎಲ್ಲ ಹೋರಾಟಗಾರ್ತಿಯರ ಮುಖವಾಗಿ ಇಲ್ಲಿ ನಿಂತಿರುವವರು ರಾಜ್ಯ ಕಾರ್ಯದರ್ಶಿಗಳಾದ ನಾಗಲಕ್ಷ್ಮಿ ಅವರು, ಹಾಗೆ ವೈಸ್ ಪ್ರೆಸಿಡೆಂಟ್ಗಳಾದ ಉಮಾದೇವಿ ಹಾಗೆ ರಮಾ ಅವರು. ಅವ್ರು ನಮ್ಮ ಜೊತೆಲಿ ಇದ್ದಾರೆ. ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಕಂಪೇರ್ ಮಾಡೋದು ಎಷ್ಟು ಸರಿ ಎಷ್ಟು ತಪ್ಪು ನನಗೆ ಗೊತ್ತಿಲ್ಲ. ಬಟ್ ನನ್ನ ಹತ್ರ ಒಂದು ಗೂಗಲ್ ಮ್ಯಾಪ್ ಇದೆ. ಅದನ್ನು ತೋರಿಸಿ ನಾನು ಪ್ರಶ್ನೆ ಪ್ರಾರಂಭ ಮಾಡ್ತೀನಿ. 12 ನಿಮಿಷ ಇಲ್ಲಿಂದ ಈ ಜಾಗ ಫ್ರೀಡಮ್ ಪಾರ್ಕ್ನಲ್ಲಿ ಆಶಾ ಕಾರ್ಯಕರ್ತರೇನು ಹೋರಾಟ ಮಾಡ್ತಿದ್ದಾರೆ, ಇಲ್ಲಿಂದ ಸರಿಯಾಗಿ 12 ನಿಮಿಷ ದೂರದಲ್ಲಿ ಮುಖ್ಯಮಂತ್ರಿಗಳ ಮನೆ. ನೆನ್ನೆ ತಮಿಳುನಾಡು ಕೇರಳದ ನಕ್ಸಲರನ್ನು ಕರೆಸಿ ಅವರಿಗೆ ರೆಡ್ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿ ಸಂವಿಧಾನ ಕೊಟ್ಟು ಅವರ ಅಳಲನ್ನು ಕೇಳಿಸ್ಕೊಂಡ್ರು. ಬಟ್ ಮುಖ್ಯಮಂತ್ರಿಗಳಿಗೆ ಆಶಾ ಕಾರ್ಯಕರ್ತರು ಬೇಡವಾ? ಸೊ ಕಳೆದ 3 ದಿನಗಳಿಂದ ನಾವು ಹೋರಾಟ ಮಾಡ್ತಾ ಇರೋದು ಭಾಳ ಸರಿಯಾಗಿ ಹೇಳಿದ್ರಿ. 25,000 ಜನ ಫಸ್ಟ್ ಡೇ ಬಂದರು, ನಿನ್ನೆ 10-15,000 ಜನ, ಇವತ್ತು ಅಷ್ಟು ಜನ ಎಲ್ಲ ಇದ್ದಾರೆ. ದಿನನಿತ್ಯ ಅನುಭವಿಸ್ತಾ ನೋವುಗಳು ಇದು. ಕಳೆದ 8 ವರ್ಷಗಳಿಂದ ನಾವು ಮಾಡುವಂಥ ಕೆಲಸಕ್ಕೆ ನಾವು ದುಡಿತಕ್ಕಂಥ ಪ್ರತಿಫಲ ಇಲ್ಲ ಅಂತ ಕೂಗಾಗ್ತಾ ಇರೋವಂಥದ್ದು. ಹಲವಾರು ಬಾರಿ ಇದೇ ಫ್ರೀಡಮ್ ಪಾರ್ಕಲ್ಲಿ ಬಂದು ಈ ಒಂದು ಗೋಳನ್ನು ಹೇಳ್ಕೊಂಡಿದ್ದೀವಿ. ಅದಕ್ಕೆ ಯಾವುದೇ ಸರಿಯಾದ ಪರಿಹಾರ ಅಂತೂ ನೀಡಿಲ್ಲ. ಭಾಳ ಸರಿಯಾಗೇ ಹೇಳಿದ್ರಿ, ದೂರ ಏನಿಲ್ಲ. 12 ಕಿಲೋಮೀಟ್ರ್ ಅನ್ನೋಂಥದ್ದು, ಏನು 12 ನಿಮಿಷ ಅನ್ನೋಂಥದ್ದು ಒಂದು 2 ಕಿಲೋಮೀಟ್ರ್ ಒಳಗಡೆ ಇರೋಕ್ಕೆ ಸಾಧ್ಯ. ಅದರಲ್ಲೂ ಅವ್ರಿಗೆ ಝೀರೋ ಟ್ರಾಫಿಕ್ ಇರುತ್ತೆ. ಬರಬೇಕು ಅಂದರೆ ದೊಡ್ಡ ವಿಚಾರ ಅಲ್ಲ. ಸೊ ಈ ಥರದ ಪರಿಸ್ಥಿತಿನಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರು ಏನು ಕೆಲಸಗಳು 100 ಇರ್ಬೋದು. ನಾವು ಅವ್ರನ್ನ ಸ್ವಾಗತ ಮಾಡಿರೋವಂಥದ್ದು ತಪ್ಪು ಅಂತ ನಾನು ಹೇಳಾರೆ. ಇನ್ಯಾವುದೋ 100 ಕೆಲಸಗಳು ಇಡೀ ದಿನ ಮಾಡಿರ್ತಾರೆ ಅವರ ಶೆಡ್ಯೂಲ್ ಪ್ರಕಾರ ಮಾಡಿರ್ಬೋದು. ಆದರೆ ರಾಜ್ಯದ ಮೂಲೆಗಳಿಂದ ಬಂದಿದ್ದಾರೆ ಆಶಾ ಕಾರ್ಯಕರ್ತೆಯರು. ಯಾಕೆ 3 ದಿನದಿಂದ ಮಧ್ಯರಾತ್ರಿ ನಿನ್ನೆ ಅಂತೂ ಟೋಟಲಿ ಕೋಲ್ಡ್ ವೇವ್ ಅಂಥ ಪರಿಸ್ಥಿತಿನಲ್ಲಿ ಆಶಾಗಳು ಇಡೀ ರೋಡಲ್ಲಿ ಮಲಗಿದ್ದಾರೆ. ಇದು ಕಣ್ಣಿಗೆ ಕಾಣದೇ ಇರೋಕ್ಕೆ ಸಾಧ್ಯ ಇಲ್ಲ. ಭಾಳ ವಿಚಿತ್ರ ಅನಿಸ್ತಾ ಇದೆ ನನಗೂ ಕೂಡ. ಮಹಿಳಾ ಪರ ಅಂತಂದು ನೀವಿದ್ದೀರಾ, ಇಷ್ಟು ಹೆಣ್ಣುಮಕ್ಕಳು ದೊಡ್ಡ ಸಂಖ್ಯೆಯಲ್ಲಿ ಅವ್ರ ಗೋಳನ್ನು ಹೇಳ್ತಿದ್ರೆ 10 ನಿಮಿಷ ಬಂದು ನಮ್ಮ ಒಂದು ಕಷ್ಟನ ಪರಿಹಾರ ಮಾಡೋದಕ್ಕೆ ಸಮಯ ಸಿಕ್ಕಿಲ್ಲ ಅಂತಂದರೆ ನಿಜವಾಗ್ಲೂ ಕೂಡ ನನಗೆ ಆಶ್ಚರ್ಯ ಅನಿಸ್ತಾ ಇದೆ. ಅಷ್ಟೇ ಅಲ್ಲ, ಒಂದು ಇಚ್ಛಾಶಕ್ತಿನ ದಯವಿಟ್ಟು ಪ್ರದರ್ಶನ ಮಾಡಿ. ಹೆಣ್ಮಕ್ಳ ಪರವಾಗಿ ಗ್ಯಾರಂಟಿ ಕೊಟ್ಟಿದ್ದೀರಾ, ಸಂತೋಷ. ಆದರೆ ನಾವು ಮಾಡಿರೋ ಗ್ಯಾರಂಟಿ ಕೆಲಸಕ್ಕೆ ಗ್ಯಾರಂಟಿ ದುಡ್ಡು ಬರ್ತಾ ಇಲ್ಲ ಅನ್ನೋಂಥ ಗೋಳು ಕೂಡ ಕೇಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು 2ನೇ ಮನೆ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದೆ. ನನಗೆ ಗೊತ್ತಿರೋಂಗೇನೆ 2 ತಿಂಗಳಿಗೆ 3 ತಿಂಗಳಿಗೆ 6 ತಿಂಗಳಿಗೆ ಒಂದ್ಸತಿ ಪ್ರತಿಭಟನೆ ಮಾಡಲಿಕ್ಕೆ ಫ್ರೀಡಮ್ ಪಾರ್ಕ್ 2ನೇ ಮನೆ ಆಗಿಬಿಟ್ಟಿದೆ ರಾಜ್ಯದ ಮೂಲೆಯಲ್ಲಿರೋ ಆಶಾ ಕಾರ್ಯಕರ್ತರಿಗೆ. ಅವ್ರ ನಿಜವಾದ ಮನೆ ಕತೆ ಏನು? ಅಲ್ಲಿರೋ ವಯೋವೃದ್ಧರು, ತಂದೆ ತಾಯಿ, ಅತ್ತೆ ಮಾವ, ಗಂಡ ಮಕ್ಕಳು, ಅವ್ರ ಕತೆ ಏನು ಅಂತ. ನೀವು ಹೇಳೋದು ಭಾಳ ಕರೆಕ್ಟು. ಮನೆ ಮಠ ಮಕ್ಕಳು ಎಲ್ಲ ಇರೋರೇ ಇಲ್ಲಿ. ಸಂಸಾರ ಕಷ್ಟದಲ್ಲಿ ಇರೋವಂಥವರೇ ಎಲ್ಲರೂ ಇರೋದಿಲ್ಲಿ. ಸೊ ಇಷ್ಟಿಷ್ಟು ಬಾರಿ ಕಳೆದ 8 ವರ್ಷಗಳಿಂದ ಸೇಮ್ ಬೇಡಿಕೆ ಇಟ್ಕೊಂಡು ಇಲ್ಲಿ ಬೀದಿಗೆ ಬರ್ತಾಯಿದ್ದೀವಿ. ಅದು ಒಂದು ಸರ್ಕಾರ ಅಲ್ಲ, ಎಲ್ಲ ಸರ್ಕಾರ ನೋಡ್ಬಿಟ್ಟಿದ್ದೀವಿ. ಕಾಂಗ್ರೆಸ್ಸು, JDS, BJP ಎಲ್ಲರೂ ನೋಡಿದ್ದೀವಿ. ಇದೇ ಡಿಮಾಂಡ್ ಮೇಲೆ ನಾವು ಇಲ್ಲಿ ಹೋರಾಟ ಇಟ್ಕೊಂಡು ಬರ್ತಾಯಿದ್ದೀವಿ. ಯಾವ ಸರ್ಕಾರವೂ ಇದ್ರ ಬಗ್ಗೆ ಕಾಳಜಿ ವಹಿಸ್ತಾ ಇಲ್ಲ, ಉತ್ತರ ಕೊಡ್ತಾ ಇಲ್ಲ. ಈಗಿರೋ ಸರ್ಕಾರ ಕೂಡ ಮಹಿಳಾ ಪರ ಅಂತ ಹೇಳ್ಕೊಳ್ಳೋಂಥ ಸರ್ಕಾರ ಕೂಡ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಚಿಕ್ಕ ಮಕ್ಕಳನ್ನ ಹೊತ್ಕೊಂಡ್ಬರ್ತಾ ಇದ್ದಾರೆ, ಕೊರಿಯೋ ಚಳಿಯಲ್ಲಿದ್ದಾರೆ. ಎಷ್ಟೋ ಜನ ಇಲ್ಲಿರೋರು 45-50 ದಾಟಿದವರು ಇದ್ದಾರೆ. ಸೊ ಅಂಥವರು ಕೂಡ ನಮ್ಮ ಜೊತೆಗೆ ಈ ಹೋರಾಟದಲ್ಲಿ ಪಾಲ್ಗೊಂಡಿದ್ದಾರೆ. ಸೊ ಇಲ್ಲಿ ಕೊರೆಯೋ ಚಳಿ, ನೆನ್ನೆ ತುಂಬ ಕೋಲ್ಡ್ ವಿಂಡು. ಸೊ ಆ ನಡುಕದಲ್ಲಿ ಕೂಡ ಮಲಗಿದ್ದಾರೆ. ಒಂದೇ ಕೂಗು. ಯಾರಿಗೋ ನಿನ್ನೆ ಕೇಳ್ತಾಯಿದ್ರು, ಇಲ್ಲಿ ಶೌಚಾಲಯದ ವ್ಯವಸ್ಥೆ ಇದೆಲ್ಲವೂ ಕೂಡ ಮಾಡೋದು ಕಷ್ಟ ಇದೆ. ಮಾಡಿದ್ದೀವಿ, ಆದರೂ ಕಷ್ಟ ಇದೆ. ಸೊ ಇಷ್ಟೆಲ್ಲ ಇದ್ದರೂ ಕೂಡ ನೀವು ಹೇಗೆ ಮ್ಯಾನೇಜ್ ಮಾಡ್ತಾಯಿದ್ದೀರಿ ಅಂತ ಕೇಳಿದ್ರೆ, ನಮ್ಮ ಆಶಾ ತಾಯಂದಿರು ಹೇಳೋದು, ಇದು ನಮ್ಮ ಹೊಟ್ಟೆಪಾಡು.
ಪದೇ ಪದೇ ಇಲ್ಲಿ ಬೀದಿಗೆ ಬರ್ತಾ ಇದ್ದೀವಿ. ಹೊಟ್ಟೆ ತುಂಬಲಿಲ್ಲ ನಮ್ಮದು. ಸರ್ಕಾರ ಇದನ್ನು ಕೇಳಬೇಕು. ನಾವು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ, ಏನು ಬಂದರೂ ಸಹಿಸ್ಕೊಳ್ಳೋಕ್ಕೆ ನಾವು ಸಿದ್ಧ ಇದ್ದೀವಿ. ಈ ಹೋರಾಟ ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ನಾವು ಇಲ್ಲಿ ನಿಂತು ಹೋರಾಟ ಮಾಡ್ತೀವಿ ಅನ್ನೋವಂಥ ವಿಷಯನ ಹೇಳಿದ್ದಾರೆ. ಸೊ ಇದು ನಿಜಕ್ಕೂ ಒಂದು ರೀತಿಯಲ್ಲಿ ಎಲ್ಲ ಜನತೆಗೆ, ಹೋರಾಟ ಮಾಡುವಂಥ ಎಲ್ಲ ಜನರಿಗೂ ಸ್ಫೂರ್ತಿನ ತುಂಬಿರೋವಂಥ ಆಶಯಗಳಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ನಿಜವಾಗ್ಲೂ ಮಕ್ಕಳು ಫೀಸ್ ಕಟ್ಟೋಕ್ಕಾಗ್ತಾಯಿಲ್ಲ ಅವರಿಗೆ. ಮನೆಯಲ್ಲಿ ಮಕ್ಕಳಿಗೆ ಬೋನ್ಮಿಟಾ ಅಂತ ಕೇಳಿದ್ರೆ ಲಾಸ್ಟ್ ಟೈಮ್ ಒಬ್ಬರು ಹೇಳ್ತಾಯಿದ್ರು, ಬೋನ್ಮಿಟಾ ಅಂತ ಮಕ್ಕಳು ಅಳ್ತಾ ಕೇಳಿದ್ರು ನಾವು ಕೊಡೋ ಸ್ಥಿತಿಯಲ್ಲಿಲ್ಲ. ಯಾಕಂದರೆ ಅವರು ಒಂದು ನೀವು ಕಟ್ಟಕಡೆಯ ವ್ಯಕ್ತಿ, ಒಂದು ಇದರಲ್ಲಿ ಎಕನಾಮಿಕಲಿ ಕಟ್ಟಕಡೆಯ ವ್ಯಕ್ತಿಯಾಗಿದ್ದಾರೆ. ಸೊ ಒಂದು ಮನೆಗೆ ಸಪೋರ್ಟ್ ಆಗಲಿ ಅಂತ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವ್ರು ಬರೋ ಅಂಥ ಏನೋ ಒಂದು ಪುಡಿ ಕಾಸಲ್ಲಿ ಮನೆ ನಿಭಾಯಿಸೋಕ್ಕಾಗ್ತಾ ಇಲ್ಲ. ಸೊ ಮಕ್ಕಳು ಏನು ಕೇಳಿದ್ರು ಸುಮ್ಮನೆ ಶೂನ್ಯ ಕಣ್ಬಿಟ್ಟು ನೋಡೋದು ಬಿಟ್ಟರೆ ಅವರಿಗೆ ಉತ್ತರ ಏನೂ ಇಲ್ಲ. ರಾಜ್ಯದ ಜನರ ಆರೋಗ್ಯ ಕಾಪಾಡೋರು ಇವರು. ಅವ್ರು ಪುಟ್ ಮಕ್ಳು ಇಟ್ಕೊಂಡು ಬಂದಿದ್ದಾರೆ ಕೊರಿಯೋ ಚರಿಯಲ್ಲಿ. ಅವ್ರ ಆರೋಗ್ಯ, ಅವ್ರ ಮಕ್ಕಳ ಆರೋಗ್ಯ, ಅದನ್ನು ಕೇಳೋರು ಯಾರು ಅಂತ. ಕರೆಕ್ಟು ಮೇಡಮ್. ನೋಡಿ, ಇವರು ಇಡೀ ಸಮುದಾಯದ ಆರೋಗ್ಯ ಕಾಪಾಡೋರು. ಕೋವಿಡ್ ಅಂತ ಮಹಾಮಾರಿ ಬಂದಾಗ ಅವರ ಜೀವನೂ ಲೆಕ್ಕಿಸ್ಲಿಲ್ಲ, ಅವ್ರ ಕುಟುಂಬದವ್ರದ್ದು ಜೀವನೂ ಲೆಕ್ಕಿಸ್ಲಿಲ್ಲ. ಅವರು ಫ್ರಂಟ್ ಲೈನ್ ವಾರಿಯರ್ಸ್ ಥರ ಫೈಟ್ ಮಾಡಿದ್ದಾರೆ. ಈಗ ತಾನೇ ನಮ್ಮ ಇಲ್ಲಿ ಕೆಲವರು ಸ್ನೇಹಿತರು ಬಂದು ಹೇಳ್ತಾ ಇದ್ರು, ಇಲ್ಲಿ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿದವರು ನೋಡಿ, ನಮ್ಮ ಜೊತೆಗೆ ನಿಂತವರು ಆಶಾ ಕಾರ್ಯಕರ್ತೆಯರು ಆ ಮಹಾಮಾರಿ ಬಂದಾಗ ಎಲ್ಲ ಮನೆ ಸೇರ್ಕೊಂಡ್ಬಿಟ್ಟಿದ್ರು ಅಂತ ಹೇಳಿ. ಅಂದರೆ ಅಂಥ ಫ್ರಂಟ್ ಲೈನ್ ವಾರಿಯರ್ಸ್, ಇವರನ್ನು ಎಲ್ಲರೂ ಪ್ರಶಂಸಿಸಿದ್ರು. ಅಷ್ಟೇ ಅಲ್ಲ, ಆಲ್ ಇಂಡಿಯಾ ಲೆವೆಲಲ್ಲೂ ಇವ್ರನ್ನ ಪ್ರಶಂಸಿಸಿದ್ರು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನು ಇವ್ರನ್ನ ಪ್ರಶಂಸಿಸಿದ್ದಾರೆ. ಅಂಥ ಪಾತ್ರ ನಿರ್ವಹಿಸೋರು ಇವರು. ಆದರೆ ಇವರ ಆರೋಗ್ಯವೇ ಚೆನ್ನಾಗಿಲ್ಲ ಅಂದರೆ ಹೇಗೆ ಸಮುದಾಯದ ಆರೋಗ್ಯನ ಕಾಪಾಡೋಕ್ಕೆ ಸಾಧ್ಯ? ದಯವಿಟ್ಟು ಹೋಗಿ ನೀವು ಚೆಕ್ ಮಾಡಿಬಿಡ್ಬೋದು. ಇಲ್ಲಿ ಎಷ್ಟೋ ಕ್ಯಾನ್ಸರ್ ಪೀಡಿತ ಆಶಾ ಕಾರ್ಯಕರ್ತೆಯರಿದ್ದಾರೆ, ಆರೋಗ್ಯದಲ್ಲಿ ಸಮಸ್ಯೆ ಇರೋರಿದ್ದಾರೆ. ಇವರು ಸಿಂಗಲ್ ಮದರ್ಸ್, ಎಷ್ಟೋ ಕಡೆ ಗಂಡಂದಿರಿಲ್ಲ, ಇವರೆಲ್ಲ ಕೂಡ ವಿಧವೆಯರಿದ್ದಾರೆ. ಅಂಥವ್ರನ್ನೇ ಆಯ್ಕೆ ಮಾಡಿರೋದು. ಇವರು ಇಡೀ ಕುಟುಂಬನ ನಿರ್ವಹಣೆ ಮಾಡಬೇಕು. ಅಪ್ಪ ಅಮ್ಮನ ನೋಡ್ಕೋಬೇಕು, ತಂದೆ ತಾಯಿ ನೋಡ್ಕೋಬೇಕು, ಮಕ್ಕಳು ನೋಡ್ಕೋಬೇಕು. ಬರೋ 4 ಕಾಸಲ್ಲಿ ಇವರು ಹೇಗೆ ನಿರ್ವಹಣೆ ಮಾಡೋಕ್ಕೆ ಸಾಧ್ಯ? ಕನಿಷ್ಠ ಪಕ್ಷ ಇವ್ರಿಗೊಂದು ಆರೋಗ್ಯದ ಒಂದು ವಿಮೆ ಥರದ್ದು ಇವರಿಗಿಲ್ಲ. ಸೊ ನಮ್ಮ ಈ ಹತ್ತಾರು ಬೇಡಿಕೆಗಳಲ್ಲಿ ಇದನ್ನೂ ನಾವು ಕೇಳಿದ್ದೀವಿ. ಇವರಿಗೆ 3 ತಿಂಗಳು ರಜೆಗಳು ಕೊಡಬೇಕು, ಇವರು ಸರ್ಜರಿ ಆದಾಗ ಮತ್ತೊಂದು ಅಂತ ಹೇಳಿ. ಅಷ್ಟೇ ಅಲ್ಲ, ಇವರಿಗೆ ಆರೋಗ್ಯದ ತಪಾಸಣೆಯನ್ನು ನಡೆಸಬೇಕು. ಅಷ್ಟೇ ಅಲ್ಲ, ಇವರನ್ನು ಪ್ರೊಟೆಕ್ಟ್ ಮಾಡಬೇಕು, ಆ ಆರೋಗ್ಯದ ಒಂದು ಪ್ರೊಟೆಕ್ಷನನ್ನು ಕೊಡಬೇಕು ಅಂತ ನಾವು ಸರ್ಕಾರದ ಮುಂದೆ ಈ ಬೇಡಿಕೆನ ಇಟ್ಟಿದ್ದೀವಿ. ನಾಗಲಕ್ಷ್ಮಿ ಮೇಡಮ್, ನಿಮಗೆ ನೆನಪಿರ್ಬೋದು, BJP ಸರ್ಕಾರ ಇರ್ತಾ ಕೂಡ ಪ್ರೊಟೆಸ್ಟ್ ಮಾಡಿದ್ರಿ. ನಾನೇ ಬಂದಿದ್ದೆ, ಬೇರೆ ಚಾನಲಲ್ಲಿದ್ದೆ, ಬೇರೆ ವಿಚಾರ. ಆಗಲೂ ಕೂಡ ಸರ್ಕಾರವನ್ನು ಪ್ರಶ್ನೆ ಮಾಡಿದ್ವಿ. ಹೀಗಾಗಿ ನಿರ್ಭೀತಿಯಿಂದ ಈ ಸರ್ಕಾರನೂ ಪ್ರಶ್ನೆ ಮಾಡ್ತೀನಿ. ಪಂಚ ಗ್ಯಾರಂಟಿಗಳ ಬಲದ ಸರ್ಕಾರ ಅಂತ ಘೋಷಣೆ ಮಾಡ್ತಾರೆ. ಅದಲ್ದಲೇನೂ ಕೆಲ ಭರವಸೆಗಳನ್ನು ಮ್ಯಾನಿಫೆಸ್ಟೋದಲ್ಲಿ ಹಾಕಿದ್ರು. ಅದರ ಸ್ಕ್ರೀನ್ಶಾಟ್ ಒಂದಿದೆ. ಈ ಸ್ಕ್ರೀನ್ಶಾಟ್ನಲ್ಲಿರೋದು ಕಾಂಗ್ರೆಸ್ನ ಪ್ರಣಾಳಿಕೆ, 2023ನೇ ಇಸ್ವಿಯ ಪ್ರಣಾಳಿಕೆಯ ಭಾಗ. ಇದರಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ, ಆಶಾ ಕಾರ್ಯಕರ್ತೆಯರ ಗೌರವಧನ ಎಷ್ಟು 8,000ಕ್ಕೆ ಹೆಚ್ಚಳ ಮಾಡ್ತೀವಿ. ಬರ್ತಿದೆಯಾ ಮೇಡಮ್ ಗೌರವಧನ 8,000? ಸೊ ನಾವೀಗ ಈ ಬೇಡಿಕೆ ಇಟ್ಟಿರೋವಂಥದ್ದು ಕೂಡ ನೀವು ಕೇಳಿರೋವಂಥ ಇದು 6ನೇ ಗ್ಯಾರಂಟಿ ಅಂತಲೇ ಪ್ರಸಿದ್ಧಿಯಾಗಿದೆ. ಅದನ್ನು ನಾವು ಸೇರಿಸಿ 15,000 ಕೊಡಿ ಅಂತ ಕೇಳಿರೋದು. ಸೊ ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಇದನ್ನು ಅನೌನ್ಸ್ ಮಾಡಿದರು. ಈಗ ಬರ್ತಾ ಇರೋವಂಥದ್ದು 5,000, ಅದಕ್ಕೆ ಇನ್ನು 3,000 ಸೇರಿ 8,000 ನಿಮಗೆ ನಿಗದಿ ಮಾಡ್ತೀವಿ ಅಂತ ಹೇಳಿದರು. ಸೊ ಈಗ 2 ವರ್ಷ ಕಳೆದು 3ನೇ ವರ್ಷಕ್ಕೆ ಕಾಲಿಡ್ತಾ ಇದೆ ಸರ್ಕಾರ ಬಂದು. ಸೊ ಇಲ್ಲಿವರೆಗೂ ಕೂಡ ಒಂದೇ ಸಾರಿಗೆ 3,000 ಮಾಡೋವಂಥದ್ದು ಸುಲಭದ ವಿಷಯ ಏನಲ್ಲ. ಸೊ ಇಲ್ಲಿವರೆಗೂ ಕೂಡ ಆ ಒಂದು ಸೂಚನೆ ಏನು ಸಿಕ್ಕಿಲ್ಲ ನಮಗೆ. ನಿಗದಿತ ಗೌರವಧನ 8,000 ಮಾಡೋದು ಸುಲಭ ಅಲ್ಲ ಅಂತಂದ್ರೆ ಅನೌನ್ಸ್ ಯಾಕೆ ಮಾಡಿದ್ರು ಹಾಗಾದ್ರೆ? ಅಂದರೆ ಈಗ 2 ವರ್ಷ ಕಳೆದಿದ್ದಾರೆ, ಇನ್ನು 3 ವರ್ಷ ಇದೆ. ಇದನ್ನು ಸೇರಿಸಿ ಅದಕ್ಕೆ ಈಗಲೇ